ಈಗ ಕೊನೆ ಪ್ರಶ್ನೆ ಅಂದ್ರೆ ಬಿಜೆಪಿ ಸರ್ಕಾರ ಅವಧಿಯಲ್ಲಿ 40% ಗಂಭೀರ ಆರೋಪವನ್ನ ವಿಪಕ್ಷದಿಂದ ಕಾಂಗ್ರೆಸ್ ಮಾಡಿತ್ತು. ಈಗ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿನ ಸಲ್ಲಿಕೆ ಮಾಡಿದ್ದಾರೆ. ಏನ್ ನಿರೀಕ್ಷೆ ಮಾಡ್ತೀರಿ ಈ ಸಂಬಂಧಪಟ್ಟ ಹಾಗೆ ಅಂತ? ಆಗ ಇವತ್ತು ಕ್ಯಾಬಿನೆಟ್ ಕೂಡ ಚರ್ಚೆ ಆಗುತ್ತೆ ಈ ವಿಚಾರವಾಗಿ. ವರದಿ ಬಂದ ಮೇಲೆ ಅದನ್ನ ಮಾತಾಡೋಣ. ಅದು ಏನು ರೀತಿ 40% ನಾಗಮೋಹನ್ ದಾಸ್ ಯಾವ ಆಧಾರದಲ್ಲಿ ವರದಿ ಕೊಟ್ಟಿದ್ದಾರೆ, ವರದಿ ಬಹಿರಂಗ ಆಗಿ ಯಾರು ಏನು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ. ಇವತ್ತೊಂದು ಸೀಲ್ಡ್ ಕವರ್ ಕೊಟ್ಟಿದ ತಕ್ಷಣ ಅದರ ಬಗ್ಗೆ ಚರ್ಚೆ ಮಾಡೋದು ತಪ್ಪಾಗತ್ತೆ. ಹಿಂದೆ ಏನು 40% ನಮ್ಮ ಸರ್ಕಾರದ ಮೇಲೆ ಅಲಿಗೇಷನ್ ಮಾಡಿದ್ರು, ಇವತ್ತು ಅದು ಇಡೀ ಕ್ಯಾಬಿನೆಟ್ ಮೇಲೆ ಅಲಿಗೇಷನ್. ಇವತ್ತು ಒಬ್ಬರಿಬ್ಬರು ಸಚಿವರ ಮೇಲೆ 40% ಬರುತ್ತೆ, ಕ್ಯಾಬಿನೆಟ್ ಮೇಲಿಲ್ಲ. ಈ ಕ್ಯಾಬಿನೆಟ್ ಅಲ್ಲಿ ನಾನು ಎಲ್ಲರ ಬಗ್ಗೆನೂ ಮಾತಾಡಲ್ಲ, ಕೆಲವ್ರ ಬಗ್ಗೆ ಮಾತ್ರ ಹೇಳ್ತೀನಿ. ಭ್ರಷ್ಟಾಚಾರ ಇವತ್ತು ಬೆಂಗಳೂರಲ್ಲಿ ತುಂಬಿ ತುಳುಕ್ತಾ ಇದೆ. ಒಂದು ಕೆಲಸ ಮಾಡ್ತಾ ಇರೋಂಥ ಒಂದು ಅಧಿಕಾರಿನ ಅವ್ರನ್ನ ಎಕ್ಸ್ಟೆಂಡ್ ಮಾಡೋದಕ್ಕೂ ಲಂಚ ಈ ಮಟ್ಟಕ್ಕಿದೆ. ಬೆಂಗಳೂರು ಬಹಳ ಕೆಟ್ಟ ಹೆಸರು ಬರ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಇನ್ನು ಮುಂದಕ್ಕಾದರೂ ಸರಿ ಮಾಡ್ಕೊಳ್ತಾರೆ ಈ ಬಡ್ಜೆಟ್ ಆದ್ಮೇಲೆ ಅಂತ ನಾನು ಅನ್ಕೊಂಡಿದ್ದೀನಿ. ಸರಿ ಮಾಡ್ಕೊಂಡಿಲ್ಲ ಅಂದ್ರೆ ಅವ್ರನ್ನ ಇನ್ನೊಂದು ವರ್ಷದಲ್ಲಿ ಅವರು ಹಿಡ್ತಾ ತಗೊಂಡು ಬೆಂಗಳೂರಿನಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ಅದನ್ನ ಸರಿ ಮಾಡಿಕೊಂಡ್ರೆ 100% ಸರಿಗೋಗ್ಬೋದು. ಈ ಒಂದು ವರ್ಷದಲ್ಲಿ ಹಿಡ್ತಾ ತಗೊಂಡಿಲ್ಲ ಫೇಲ್ಯೂರ್ ಆಗ್ತದೆ. ಸರ್, ಇಷ್ಟೆಲ್ಲ ಗ್ರೇಟರ್ ಬೆಂಗಳೂರು ಎಲ್ಲ ಮಾಡ್ತಾ ಹೋಗ್ತೀರಾ, ಸಮಸ್ಯೆಗಳು ಮಾತ್ರ ಹಾಗೆ ಉಳಿತಾ ಇದೆ. ಗ್ರೇಟರ್ ಬೆಂಗಳೂರು ಅವರು ಘೋಷಣೆ ಮಾಡಿರೋದು ಬಡ್ಜೆಟ್ ಪುಸ್ತಕದಲ್ಲಿರುತ್ತೆ ಹೊರತು ಅದು ಸಾಧ್ಯನೇ ಇಲ್ಲ ಮಾಡಕ್ಕೆ. ಎಸ್ ಕೂಡ ಮಾಜಿ ಸಚಿವ ಹಾಗೂ ಶಾಸಕ ಮುನಿರತ್ನಂ ಅವರ ಸ್ಪಷ್ಟವಾದ ಮಾತು. ಕ್ಯಾಮರಾ ಪರ್ಸನ್ ರಘು ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.